ಈಗ ನಮಗೆ ಯುವರತ್ನದಲ್ಲಿ ನೀವು ಒಂಥರ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರಿ, ಆ ಥರದ ಒಂದು ಶೇಡ್ಸ್ ಇದರಲ್ಲೂ ಕಾಣುತ್ತಾ? ಇಲ್ಲ, ಇದೇ ಬೇರೆ. ಓಕೆ, ಇದೇ ಬೇರೆ. ಯುವರತ್ನ ಪಾತ್ರನೇ ಬೇರೆ, ಇದು ಬೇರೆ. ಸಿನಿಮಾದಲ್ಲಿ ಇನ್ನು ನಿಮ್ಮ ಕೋಸ್ಟಾರ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನೀವು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ರಿ ಫಟಾಫಟ್ ಅಂತ. ಸೊ ನೀವು ಹಿಂದೆ ಪುಷ್ಪ ಸಿನಿಮಾದಲ್ಲಿ ವರ್ಕ್ ಮಾಡಿದ್ರಿ, ಸುನಿಲ್ ಅವರಿದ್ದಾರೆ, ಒಂದೊಳ್ಳೆ ಸ್ಟೈಲಿಶ್ ಲುಕ್ಗಳಲ್ಲಿ ಕಾಣಿಸ್ಕೊತಾರೆ. ಕಟ್ಟಪ್ಪ ಖ್ಯಾತಿಯ ಸತ್ಯರಾಜ್ ಅವರಿದ್ದಾರೆ, ಇನ್ನೊಬ್ಬ ಸತ್ಯ ಅವರಿದ್ದಾರೆ, ಸತ್ಯದೇವು, ನಮ್ಮ ಅಮೃತ ಅಯ್ಯಂಗಾರ್ ಅವರು, 4ನೇ ಸಿನಿಮಾ ನಿಮ್ಮೊಟ್ಟಿಗೆ. ಇಲ್ಲ, ಒಳ್ಳೆ ಕಾಸ್ಟಿಂಗ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಒಬ್ರೊಬ್ರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಲ್ಲರೂ ಸಿನಿಮಾ ನೆಗಲ ಮೇಲೆ ಹೊತ್ಕೊಂಡು ನಡೆಸಿದ್ದಾರೆ. ಆ್ಯಂಡ್ ಎಲ್ಲ ಪಾತ್ರನೂ ಅಷ್ಟೇ ಇಂಪಾರ್ಟೆಂಟು. ಓಕೆ, ಅದು ಸತ್ಯದೇವ್ ಇರಲಿ, ಸುನಿಲ್ ಅವರು ಇರಲಿ, ಸತ್ಯ ಅಕಾಲ ಅವ್ರು ಇರಲಿ, ಸತ್ಯರಾಜ್ ಅವ್ರು ಇರಲಿ, ಪ್ರಿಯಭವಾನಿ ಶಂಕರ್ ಅವ್ರು ಇರಲಿ, ಅಮೃತ ಇರಲಿ. ಸೊ ಪ್ರತಿಯೊಂದು ಪಾತ್ರನೂ ತುಂಬ ಚೆನ್ನಾಗಿ ಸಿನಿಮಾಗೆ ಕಾಂಟ್ರಿಬ್ಯೂಟ್ ಮಾಡಿವೆ. ನಿಮ್ಗೇನಾಗುತ್ತೆ, ಎಷ್ಟೇ ನಾವು ಒಳ್ಳೆ ಕತೆ ಮಾಡಿದ್ರೂ ಆ ಪಾತ್ರಗಳನ್ನ ತೂಗಿಸೋವಂಥ ಕಲಾವಿದರು ತುಂಬ ಇಂಪಾರ್ಟೆಂಟು. ಯಾವಾಗಲೂ ಅದಕ್ಕೆ ಸಿನಿಮಾದ ಕಾಸ್ಟಿಂಗ್ ತುಂಬ ಮ್ಯಾಟ್ರ್ ಆಗುತ್ತೆ. ಅದನ್ನು ತುಂಬ ಚೆನ್ನಾಗಿ, ತುಂಬ ಇಂಟೆಲಿಜೆಂಟಾಗಿ ವರ್ಕ್ ಮಾಡಿದ್ದಾರೆ ಈಶ್ವರ್. ಇನ್ನೊಂದು ಇಂಟೆಲಿಜೆನ್ಸ್ ಏನು ಅಂದರೆ, ಸತ್ಯದೇವನ ಇಷ್ಟಪಡೋರು ಸಿನಿಮಾ ನೋಡಿದ್ರೆ ಸತ್ಯದೇವ್ ಹೀರೋ ಅನಿಸ್ತಾರೆ, ನನ್ನ ಇಷ್ಟಪಡೋರು ಸಿನಿಮಾ ನೋಡಿದ್ರೆ ನಾನು ಹೀರೋ ಅನ್ನಿಸ್ತೀನಿ. ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ ಅವರು. ಅಮೃತ ಅಯ್ಯಂಗಾರ್ ಅವರು ಈ ಸಿನಿಮಾದಲ್ಲಿ ಒಂದು ರೋಲ್ ಮಾಡಿದ್ದಾರೆ ಅಂತಕ್ಕಂಥದ್ದು ಟೀಸರಲ್ಲಿ ರಿವೀಲ್ ಆಗಿರಲಿಲ್ಲ, ಟ್ರೈಲರಲ್ಲಿ ರಿವೀಲ್ ಆಗಿರಲಿಲ್ಲ. ಮೊನ್ನೆ ಪ್ರೀ ರಿಲೀಸ್ ಇವೆಂಟಲ್ಲಿ ಸಡನ್ ಆಗಿ ಡೈರೆಕ್ಟ್ರು ಆ ಕತೆಗೋಸ್ಕರ ಅದನ್ನು ಅಂದರೆ ಒಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಥರ ಇರಲಿ ಅಂತ ಹೇಳಿ ಯೋಚನೆ ಮಾಡೋರು. ಅದಕ್ಕೆ ಮೋಸ್ಟ್ಲಿ ಪೋಸ್ಟರ್ಗಳಲ್ಲೂ ಕ್ಯಾರಿ ಮಾಡಿಲ್ಲ ಅವರು. ಓಕೆ, ಅದಾದಮೇಲೆ ಇಲ್ಲ ಪ್ರೊಡ್ಯೂಸರ್ಸು ಇಲ್ಲ ನಾವು ಕಂಟೆಂಟ್ ಎಲ್ಲ ಆಚೆ ರಿಲೀಸ್ ಮಾಡ್ತಿದ್ದೀವಲ್ಲ ಅಂಥೇಳಿ, ಸೊ ಇವಾಗ ಮೋಸ್ಟ್ಲಿ ಹಾಡು ಕೂಡ ರಿಲೀಸ್ ಆಗ್ತಿರಬೇಕು. ಇನ್ನೇನೆಲ್ಲ ರಿವೀಲ್ ಆಯ್ತಲ್ಲ ಅಂತ ಮಾಡ್ತೀವಿ. ಅದು ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಡೈರೆಕ್ಟರ್ ಏನಕ್ಕೆ ಅದನ್ನು ಸರ್ಪ್ರೈಸಿಂಗಾಗಿ ಇಡಕ್ಕೆ ಟ್ರೈ ಮಾಡ್ತಿದ್ರು ಅಂತ. ನಿಮ್ಮ ಮತ್ತು ಅಮೃತ ಅವರ ಒಂದು ಕಾಂಬಿನೇಷನ್ನ ಈಗ ಆಲ್ರೆಡಿ 3 ಸರಿ ಇಷ್ಟಪಟ್ಟಿದ್ರು ಕನ್ನಡಿಗರು ಅಥವಾ ವ್ಯೂವರ್ಸ್. ಈಗ 4ನೇ ಕೊಲಾಬ್ರೇಷನ್ನು. ಸೊ ಇದು ಹೇಗಿರುತ್ತೆ ಅಂತ? ಚೆನ್ನಾಗಿದೆ ಸಿನಿಮಾ. ಅಂದರೆ ನಿಮಗೆ ಮೋಸ್ಟ್ಲಿ ನಿರ್ಮಾಪಕರುಗಳು ಕೂಡ ಅದಕ್ಕೇ ಆ ಕಾಸ್ಟಿಂಗನ್ನು ಮಾಡಿರ್ತಾರೆ. ಚೆನ್ನಾಗಿದೆ, ಒಳ್ಳೆ ಮೂಮೆಂಟ್ಸ್ ಇದೆ. ಆ್ಯಂಡ್ ಸಿನಿಮಾದ ಒಂದು ಮೇಜರ್ ಪಾಯಿಂಟಲ್ಲಿ ಅಂದರೆ ಸಿನಿಮಾದ ಒಂದು ಒಳ್ಳೆ ಮೇಜರ್ ಪಾಯಿಂಟೇ ನಮ್ಮ ಕಾಂಬಿನೇಷನಲ್ಲಿ ಬರೋದು. ನೀವೇ ರೆಫರ್ ಮಾಡಿದ್ದ ಹೇಗೆ ಅಮೃತ ಅವ್ರನ್ನ ಅಂತ? ಹಂಗೇನಿಲ್ಲ, ನಿರ್ಮಾಪಕರುಗಳು ಡೈರೆಕ್ಟರ್ಸು ಪ್ರೊಡ್ಯೂಸರ್ಸ್ ಕಾಲ್. ನಾನು ಯೂಶ್ವಲಿ ಅಂದರೆ ಹೀರೋಯಿನ್ಸು ಅದು ಇದು ಅಂತೆಲ್ಲ ಬಂದಾಗ ಐ ಥಿಂಕ್ ಟೀಮು ಎಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡ್ತಾರೆ. ನನ್ನ ಕಾಲ್ ಅಂತ ಅಥವಾ ನನ್ನ ಪರ್ಸ್ನಲ್ ಕಾಲ್ ಅಂತ ಏನಿರಲ್ಲ. ಆಕೆಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಅದನ್ನು ಆ್ಯಕ್ಟ್ರೆಸ್ ಆಗಿ? ಏನು ಚೆನ್ನಾಗಿ ಅಷ್ಟು ಸಿನಿಮಾಗಳಲ್ಲಿ ಮಾಡಿದ್ದಾರೆ, ಜನ ಮೆಚ್ಕೊಂಡಿದ್ದಾರೆ. ಒಳ್ಳೆ ಕಲಾವಿದೆ. ಇನ್ನು ನಮ್ಮ ರವಿ ಬಸ್ರೂರವರು ಕನ್ನಡದಿಂದ ಶುರು ಮಾಡಿ ಬಾಲಿವುಡ್ವರೆಗೂ ಒಳ್ಳೊಳ್ಳೆ ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ದಾರೆ. ತುಂಬ ಬ್ಯುಸಿಯೆಸ್ಟ್ ಟೆಕ್ನಿಷಿಯನ್ನು. ಅವರ ಒಂದು ಮ್ಯೂಸಿಕ್ ಈ ಸಿನಿಮಾಗೆ ಇರ್ತಕ್ಕಂಥದ್ದು. ಮ್ಯೂಸಿಕ್ಗಿಂತ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬ ಇಂಪಾರ್ಟೆನ್ಸ್ ಅನಿಸುತ್ತೆ ಈ ಸಿನಿಮಾಗೆ. ಸೊ ರವಿ ಬಸ್ರೂರವ್ರ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಈ ಸಿನಿಮಾಗೆ? ನೀವು ಬೇರೆಯೇ ರವಿ ಬಸ್ರೂರವ್ರನ್ನ ಈ ಸಿನಿಮಾದಲ್ಲಿ ನೋಡ್ತೀರಾ, ಅವ್ರು ಬೇರೆ ಮ್ಯೂಸಿಕ್ಕೇ ನೋಡ್ತೀರಾ. KGF, ಸಾಲಾರ್ ಎಲ್ಲ ದೊಡ್ಡ ಸಿನಿಮಾಗಳಿಗೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಈ ಕಥೆನೇ ಬೇರೆ, ಈ ಜಾನ್ರನೇ ಬೇರೆ, ಬಟ್ ಇದಕ್ಕೆ ಒಂದು ಬೇರೆಯೇ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು ನಿಮಗೆ ಟೀಸರು, ಟ್ರೈಲರ್, ಮ್ಯೂಸಿಕಲ್ಲೇ ಗೊತ್ತಾಗುತ್ತೆ. ಆ್ಯಂಡ್ ಸಿನಿಮಾ ಒನ್ ಆಫ್ ದ ಮೇಜರ್ ಸ್ಟ್ರೆಂತ್ ಅವ್ರ ಮ್ಯೂಸಿಕ್ ಅಂತಲೂ ಹೇಳ್ಬೋದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.